ಪ್ರಿಯ ನಿರೀಕ್ಷಕರ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ಇಡೀ ಜಗತ್ತು ಯುದ್ಧದ ಮೂಡ್ನಲ್ಲಿದೆ. ಒಂದು ಕಡೆ ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ಯುದ್ಧ, ಇನ್ನೊಂದು ಕಡೆ ವರ್ಷಗಳಿಂದ ನಡೀತಾ ಇರುವಂತಹ ಉಕ್ರೇನ್ ರಷ್ಯಾ ಯುದ್ಧ. ಇಂತಹ ಸಮಯದಲ್ಲಿ ಮೋದಿಜಿ ದಿಢೀರಂತ ರಷ್ಯಾಗೆ ಹೊರಟಿದ್ಯಾಕೆ? ಪುಟಿನ್ ಜೊತೆಗೆ ಯಾಕಾಗಿ ಈ ಎಮರ್ಜೆನ್ಸಿ ಮೀಟಿಂಗ್? ಮೋದಿಜಿಗೆ ಅಪಾಯ ಇದೆಯಾ? ಈ ಹೈ ರಿಸ್ಕ್ನಲ್ಲೂ ರಷ್ಯಾ ಭೇಟಿ ಯಾಕೆ? ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ಪ್ರಧಾನಿ ಮೋದಿ ಅವರು ತುಂಬ ಎಮರ್ಜೆನ್ಸಿಯಾಗಿ ರಷ್ಯಾಗೆ ಹೊರಡ್ತಾ ಇದ್ದಾರೆ. ಆ್ಯಕ್ಚುಲಿ ಇದೊಂದು ದಿಢೀರ್ ಬೆಳವಣಿಗೆ ಕೂಡ ಹೌದು. ಈಗ ಈ ಕುರಿತು ಅಮೇರಿಕಾದ ವಾಷಿಂಗ್ಟನ್ನಲ್ಲಿ ಮಿಡ್ನೈಟ್ ಅಲರ್ಟ್ ಕೂಡ ನೀಡಲಾಗಿದೆ. ಅಷ್ಟೇ ಅಲ್ಲ, ಮೋದಿಯವರ ಈ ಭೇಟಿಯು ಮಧ್ಯಪ್ರಾಚ್ಯದಲ್ಲಿ ಕೂಡ ಭೀತಿಯನ್ನು ಉಂಟು ಮಾಡಿದೆ. ಯಾಕಂದರೆ ಇದು ಒಂದು ಬೃಹತ್ ಭೌಗೋಳಿಕ ರಾಜಕೀಯ ಆಘಾತಕಾರಿ ಅಲೆ ಆಗಿದೆ. ಈ ಮಾಹಿತಿ ಹೊರಬಂದಿರೋದು ಭಾರತೀಯ ಮಾಧ್ಯಮಗಳಿಂದಲ್ಲ, ಬದಲಾಗಿ ಮಾಸ್ಕೋದಿಂದ ಹೊರಬಂದಿದೆ. ವ್ಲಾಡಿಮಿರ್ ಪುಟಿನ್ ಅವರು ಸಂಪೂರ್ಣ ಜಾಗತಿಕ ಆಟವನ್ನೇ ಇವತ್ತು ಬದಲಾಯಿಸ್ಬಿಟ್ಟಿದ್ದಾರೆ. ಅಧಿಕೃತವಾಗಿ ಮೋದಿಯವರನ್ನು ಮಾಸ್ಕೋ ಕರೆಸ್ಕೊಳ್ತಾ ಇದ್ದಾರೆ. ವೀಕ್ಷಕರೇ, ದಯವಿಟ್ಟು ಗಮನಿಸಿ, ಇದು ಕೇವಲ ಒಂದು ಸಾಮಾನ್ಯ ರಾಜತಾಂತ್ರಿಕ ಶೇಕ್ ಹ್ಯಾಂಡ್ ಆಗಿರೋದಿಲ್ಲ. ಫೋನ್ ಮೂಲಕ ಚರ್ಚಿಸಲು ಸಾಧ್ಯವಾಗದಂತಹ ಅತ್ಯಂತ ಮಹತ್ವದ ವಿಷಯವೊಂದು ಇಲ್ಲಿ ಚರ್ಚೆ ಆಗುತ್ತೆ. ಸ್ವತಃ ಪುಟಿನ್ ಅವರೇ ಮೋದಿಯವರಿಗೆ ಕರೆ ಮಾಡಿದ್ದಾರೆ ಅನ್ನೋದು ಇಲ್ಲಿ ಗಮನಿಸಬೇಕಾದಂತಹ ಅಂಶ. ಮೋದಿಜಿ ತಮ್ಮ ಇಚ್ಛೆಯಂತೆ ಅಲ್ಲಿಗೆ ಹೋಗ್ತಾ ಇಲ್ಲ. ಇದು ಅತ್ಯಂತ ಹೆಚ್ಚಿನ ಅಪಾಯ ಇರುವಂತಹ ತುರ್ತು ಮಿಷನ್ ಕೂಡ ಹೌದು. ಆದರೂ ಕೂಡ ಮೋದಿಜಿ ಭಾರತದ ಆರ್ಥಿಕತೆಯ ಉಳಿವಿಗಾಗಿ ನಡೆಸ್ತಾ ಇರುವಂತಹ ಪ್ರಯತ್ನ ನೋಡಿ. ಪ್ರಸ್ತುತ ಉಕ್ರೇನ್ ಯುದ್ಧ ನಡೀತಿರ್ಬೇಕಾದ್ರೆ, ಜೊತೆಗೆ ಅಮೇರಿಕ ತನ್ನ ಮಿತ್ರ ರಾಷ್ಟ್ರಗಳನ್ನು ಹುಡುಕ್ತಿರುವಾಗ ಮೋದಿ ಅವರು ಪುಟಿನ್ ಅವರನ್ನು ಭೇಟಿ ಮಾಡೋದಕ್ಕೆ ನಿರ್ಧಾರ ಮಾಡಿರೋದು ಅಮೇರಿಕಾದ ನಾಯಕರಲ್ಲೀಗ ಆತಂಕ ಮೂಡ್ತಾ ಇದೆ. ಮೋದಿಜಿ ಎಲ್ಲ ಅಪಾಯವನ್ನು ಬದಿಗೊಡ್ಡಿ ಈಗ ಅಲ್ಲಿಗೆ ಹೋಗ್ತಾ ಇರೋದು. ಯಾಕಂದರೆ ಜಾಗತಿಕ ಉದ್ವಿಗ್ನತೆಗಳು ಈಗ ಕುದಿಯುತ್ತಾ ಇರುವಂತಹ ಹಂತಕ್ಕೆ ತಲುಪಿದೆ. ಇದು ಕೇವಲ ರಾಜತಾಂತ್ರಿಕತೆ ಅಲ್ಲ, ಇದು ಎರಡು ದೇಶಗಳ ಶುದ್ಧ ಮತ್ತು ಫಿಲ್ಟರ್ ಮಾಡದ ಆರ್ಥಿಕ ಉಳಿವಿಗಾಗಿ ನಡೆಸ್ತಾ ಇರುವಂತಹ ಹೋರಾಟ ಆಗಿದೆ. ಜಗತ್ತಿವತ್ತು ವೀಕ್ಷಕರ ಒಂದು ಕ್ರೂರ ಇಂಧನ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ. ರಷ್ಯಾದಲ್ಲಿ ಅಂತಹ ಬಿಕ್ಕಟ್ಟು ಇಲ್ಲದೇ ಇದ್ದರೂ ಕೂಡ ರಷ್ಯಾ ಭಾರತವನ್ನು ತನ್ನ ಕಡೆಗಿರಿಸಿಕೊಳ್ಳೋದಕ್ಕೆ ಬಯಸ್ತಾ ಇದೆ. ಭಾರತ ಸರ್ಕಾರ ಹಿಂದೆ ಮಾಡಿದ ಕೆಲವು ತಪ್ಪುಗಳನ್ನು ಸರಿಪಡಿಸುವಂತಹ ಸಮಯವೂ ಕೂಡ ಈಗ ಬಂದಿದೆ. ಈ ಯುದ್ಧದಿಂದ ಅತಿ ಹೆಚ್ಚು ನಷ್ಟ ಅನುಭವಿಸ್ತಾ ಇರೋದು ಕೂಡ ನಾವೇ. ನಾವು ರಷ್ಯಾದಿಂದ ರಿಯಾಯಿತಿ ದರದಲ್ಲಿ ತೈಲವನ್ನು ಖರೀದಿಸ್ತಾ ಇದ್ದಂತಹ ಸುವರ್ಣ ಕಾಲ ಈಗ ಮುಗಿದು ಹೋಗಿದೆ. ರಷ್ಯಾದ ಮನಸ್ಸು ಹಠಾತ್ತಾಗಿ ಬದಲಾಗಿದ್ದೇಕೆ ಅನ್ನೋದು ಇಲ್ಲಿ ಪ್ರಶ್ನೆ ಮೂಡಬಹುದು. ಆದರೆ ನಿಜ ಹೇಳಬೇಕಂದ್ರೆ ಇಲ್ಲಿ ರಷ್ಯಾದ ಮನಸ್ಸು ಬದಲಾಗಲಿಲ್ಲ, ಬದಲಾಗಿ ಭಾರತದ ನಿಲುವು ಬದಲಾಗಿತ್ತು. ಜನವರಿ ತಿಂಗಳಲ್ಲಿ ಭಾರತ ರಷ್ಯಾದಿಂದ ದೂರ ಸರಿಯೋದಕ್ಕೆ ಪ್ರಾರಂಭಿಸುತ್ತೆ. ಜೊತೆಗೆ ನವದೆಹಲಿ ವಾಷಿಂಗ್ಟನ್ನತ್ತ ಹೆಚ್ಚು ಹತ್ತಿರವಾಗ್ತಾ ಇತ್ತು. ಅಂದರೆ ಭಾರತ ಅಮೇರಿಕಾಗೆ ತುಂಬ ಹತ್ತಿರ ಆಗುತ್ತೆ. ನಾವು ರಷ್ಯಾದ ತೈಲ ಆಮದನ್ನು ಪ್ರತಿ ತಿಂಗಳು 10% ಕಡಿಮೆ ಮಾಡೋದಾಗಿ ಹೇಳ್ಕೊಂಡಿದ್ವಿ. ಜನವರಿಯಲ್ಲಿ ರಷ್ಯಾದಿಂದ ಖರೀದಿಸಿದ ತೈಲ ಕಳೆದ 44 ತಿಂಗಳಲ್ಲಿ ಅತ್ಯಂತ ಕಡಿಮೆ ಮಟ್ಟಕ್ಕೆ ಇಳಿದಿತ್ತು. ರಷ್ಯಾದ ತೈಲದ ಮೇಲೆ 45%ರಷ್ಟಿದ್ದಂತಹ ಭಾರತದ ಅವಲಂಬನೆ 20%ಕ್ಕಿಂತ ಕಡಿಮೆ ಆಗುತ್ತೆ. ಈ ಪರಿಸ್ಥಿತಿಯನ್ನು ನೋಡಿ ಡೊನಾಲ್ಡ್ ಟ್ರಂಪ್ ಅವರು ಭಾರತವನ್ನು ಬಗ್ಗಿಸಿರೋದಾಗಿ ಮತ್ತು ತೈಲ ಖರೀದಿಯನ್ನು ನಿಲ್ಲಿಸುವಂತೆ ಮಾಡಿರೋದಾಗಿ ಹೇಳ್ಕೊಳ್ತಾರೆ. ಅದಕ್ಕೆ ಪ್ರತಿಯಾಗಿ ಅಮೇರಿಕ ನಮಗೆ ರಿಯಾಯಿತಿಗಳನ್ನು ಕೂಡ ನೀಡಿತ್ತು. ಭಾರತ ರಷ್ಯಾವನ್ನು ಬಿಟ್ಟು ಅಮೇರಿಕಾದ ಪಾಳೆಗೆ ಸೇರ್ತಾ ಇದೆ ಅನ್ನೋದು ಸ್ಪಷ್ಟವಾಗಿತ್ತು. ಪುಟಿನ್ ಜೊತೆಗಿನ ಸಂಬಂಧ ಸ್ವಲ್ಪ ತಣ್ಣಗಾಗಿತ್ತು. ಆದರೆ ಅಷ್ಟರಲ್ಲೇ ಮಧ್ಯಪ್ರಾಚ್ಯದಲ್ಲಿ ದೊಡ್ಡ ಯುದ್ಧ ಆರಂಭ ಆಗುತ್ತೆ.
ಕೆಂಪು ಸಮುದ್ರವು ಶಸ್ತ್ರಸಜ್ಜಿತ ಸಂಘರ್ಷದ ವಲಯವಾಗಿ ಬದಲಾಗಿ ಹೋಗುತ್ತೆ. ಹಾರ್ಮುಜ್ ಜಲಸಂಧಿ ಬಂದಾಗುತ್ತೆ. ಇದರಿಂದ ರಷ್ಯಾದಿಂದ ಸ್ವಲ್ಪ ತೈಲ ಖರೀದಿಸಿ ಅಮೇರಿಕದ ಪರವಾಗಿರುವ ಭಾರತದ ಮಾಸ್ಟರ್ ಪ್ಲ್ಯಾನ್ ಸಂಪೂರ್ಣವಾಗಿ ವಿಫಲ ಆಯಿತು. ನಾವು ಅನುಭವಿಸ್ತಾ ಇದ್ದಂತಹ ಭಾರೀ ರಿಯಾಯಿತಿಗಳು ರಾತ್ರೋರಾತ್ರಿ ಮಾಯ ಆಗೋದು. ಈಗ ಅದೇ ರಷ್ಯಾದ ತೈಲವನ್ನು ಖರೀದಿಸೋದಕ್ಕೆ ನಾವು ಭಾರೀ ಪ್ರೀಮಿಯಂ ಬೆಲೆಯನ್ನು ನೀಡಬೇಕಾಗಿದೆ. ರಷ್ಯಾ ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆ ದರವನ್ನು ಕೇಳ್ತಾ ಇದೆ ಭಾರತದ ಜೊತೆ. ಹಾಗೂ ಚೀನಾ ಈಗಾಗಲೇ ಹೆಚ್ಚಿನ ಬೆಲೆ ಖರೀದಿಸೋದಕ್ಕೆ ಕೂಡ ಮುಂದಾಗಿದೆ. ಒಂದು ಹಂತದಲ್ಲಿ ಭಾರತ ರಷ್ಯಾ ತೈಲಕ್ಕಾಗಿ ಬ್ಯಾರೆಲ್ಗೆ $20-25 ಪ್ರೀಮಿಯಂ ನೀಡುವಂತಹ ಸ್ಥಿತಿಗೆ ಬಂದು ನಿಂತಿದೆ. ವೀಕ್ಷಕರೇ, ಜಗತ್ತು ಅತ್ಯಂತ ಕೆಟ್ಟ ಸಮಯವನ್ನು ಎದುರಿಸ್ತಾ ಇರುವಾಗ ನಾವು ಹೆಚ್ಚಿನ ಬೆಲೆ ಪಾವತಿಸ್ತಾ ಇದ್ದೇವೆ ಮತ್ತು ನಮ್ಮ ಸಂಸ್ಕರಣಾಗಾರಗಳು ಹಣದ ನಷ್ಟ ಅನುಭವಿಸ್ತಾ ಇದೆ. ಪ್ರಧಾನಿ ಮೋದಿ ಅವರು ಭಾರತದತ್ತ ಬರ್ತಾ ಇರುವಂತಹ ದೊಡ್ಡ ಆರ್ಥಿಕ ಬಿಕ್ಕಟ್ಟನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಹಣದುಬ್ಬರ ಹೆಚ್ಚಾಗಲಿದೆ, ತೈಲ ಮತ್ತು ಅನಿಲದ ಕೊರತೆ ಉಂಟಾಗಲಿದೆ. ಸೊ ಇದರಿಂದ ನಮ್ಮ ಕೈಗಾರಿಕೆಗಳು ಕೂಡ ಮುಚ್ಚುವ ಅಪಾಯ ಇದೆ. ಕಳೆದ 10-11 ವರ್ಷಗಳ ಶ್ರಮ ವ್ಯರ್ಥ ಆಗ್ಬೋದು ಅಂತ ಮೋದಿಯವರಿಗೆ ಚೆನ್ನಾಗಿ ಗೊತ್ತಿದೆ. ಈರುಳ್ಳಿ ಬೆಲೆ ಸ್ವಲ್ಪ ಏರಿಕೆಯಾದರೂ ಜನ ಮೋದಿಯವರನ್ನು ಸೋಲಿಸೋದಕ್ಕೆ ಸಿದ್ಧ ಆಗ್ತಾರೆ ಅನ್ನೋದು ಮೋದಿಜಿಗೂ ಗೊತ್ತಿರೋ ವಿಷಯ. ಸೊ ಮೋದಿಜಿ ಸಂಸತ್ನಲ್ಲಿ ನಿಂತ್ಕೊಂಡು ಶುಗರ್ ಕೋಟಿಂಗ್ ಮಾತಾಡದೆ ಏನು ವಾಸ್ತವ ಇದೆಯೋ ಅದನ್ನು ದೇಶಕ್ಕೆ ತಿಳಿಸಿದ್ದಾರೆ. ಕೆಂಪು ಸಮುದ್ರದಲ್ಲಿ ವಾಣಿಜ್ಯ ಹಡಗುಗಳ ಮೇಲೆ ನಡೀತಾ ಇರುವಂತಹ ದಾಳಿಯನ್ನು ಅವರು ಖಂಡಿಸಿದ್ದಾರೆ. ಭಾರತದ ಜೀವನಾಡಿಯಾದಂತಹ ತೈಲ ಮತ್ತು ಅನಿಲ ಪೂರೈಕೆಗೆ ಧಕ್ಕೆ ತರ್ತಿದೆ ಅಂತ ಹೇಳ್ತಿದ್ದಾರೆ. ಭಾರತದ ಆರ್ಥಿಕತೆ ಈ ರೀತಿ ಬದುಕುಳಿಯೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಯುದ್ಧದ ಸಮಯದಲ್ಲಿ ಜನ ಕೆಲವು ತ್ಯಾಗಗಳನ್ನು ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ದೇಶದ ಜನರಿಗೆ. ಜಾಗತಿಕವಾಗಿ ಪೂರೈಕೆ ಸರಪಳಿಗಳು ಅಸ್ತವ್ಯಸ್ತಗೊಳ್ತಾ ಇದೆ. ಹಣದುಬ್ಬರ ಹೆಚ್ಚಾಗ್ತಾ ಇದೆ. ಖರೀದಿ ವೆಚ್ಚ 2ರಷ್ಟು ಹೆಚ್ಚಾಗಿದ್ರೂ ಕೂಡ ಸರ್ಕಾರ ಇನ್ನೂ ತೈಲ ಬೆಲೆಯನ್ನು ಹೆಚ್ಚಿಸ್ತಾ ಇಲ್ಲ. ಇಲ್ಲೇ ನೋಡಿ ಇರೋದು ವಿಷಯ. ಇದೇ ಕಾರಣಕ್ಕಾಗಿ ಮೋದಿಜಿ ರಷ್ಯಾಗೆ ಹಾರ್ತಾ ಇರೋದು. ಅಮೇರಿಕ ಜೊತೆ ಭಾರತದ ವ್ಯವಹಾರಗಳನ್ನು ನೋಡಿ ರಷ್ಯಾ ಸ್ವಲ್ಪ ಅತೃಪ್ತಿಯಾಗಿತ್ತು. ಆದರೆ ಈಗಿನ ಹತಾಶೆಯ ಪರಿಸ್ಥಿತಿಯಲ್ಲಿ ಆಟದ ನಿಯಮಗಳನ್ನು ಬದಲಾಯಿಸಲೇಬೇಕು. ನೀವು ನನಗೆ ಸಹಾಯ ಮಾಡಿ, ನಾನು ನಿಮಗೆ ಸಹಾಯ ಮಾಡ್ತೇನೆ ಅನ್ನೋ ತತ್ವವನ್ನು, ನಿಯಮವನ್ನು ಇಲ್ಲಿ ಮೋದಿಜಿ ಅನ್ವಯಿಸೋದಕ್ಕೆ ಹೊರಟಿದ್ದಾರೆ. ಭಾರತದ ಆರ್ಥಿಕ ವಿನಾಶವನ್ನು ತಡೆಯೋದಕ್ಕೆ ತೈಲದ ಅಗತ್ಯ ಇದ್ದರೆ ರಷ್ಯಾಗೆ ತನ್ನ ಯುದ್ಧವನ್ನು ಮುಂದುವರಿಸೋದಕ್ಕೆ ಹಣದ ಅವಶ್ಯಕತೆ ಇದೆ. ಜೊತೆಗೆ ತನಗೆ ಭಾರತದಂತಹ ದೊಡ್ಡ ದೇಶದ ಬೆಂಬಲ ಇದೆ ಅಂತ ಜಗತ್ತಿಗೆ ತೋರಿಸ್ಬೇಕಿದೆ. ರಷ್ಯಾದ ವಿದೇಶಾಂಗ ಸಚಿವ ಸರ್ಗೆ ಲಾವ್ರೋವ್ ಅವ್ರು ಹೇಳ್ತಾರೆ, ಭಾರತ ಮತ್ತು ರಷ್ಯಾ ನಡುವಿನ ವ್ಯಾಪಾರ ಶೀಘ್ರದಲ್ಲೇ $100 ಶತಕೋಟಿ ತಲುಪಲಿದೆ ಅಂತ. ರಷ್ಯಾ ಮತ್ತು ಭಾರತ ಒಟ್ಟಾಗಿದೆ ಅಂತ ಅಮೇರಿಕಾಗೆ ತೋರಿಸೋದಕ್ಕೆ ಇದೊಂದೊಳ್ಳೆ ಸಮಯ ಆಗುತ್ತೆ. ಈ ಭೇಟಿ ಕೇವಲ ಫೋಟೋಗೆ ಮಾತ್ರ ಸೀಮಿತ ಆಗಿರೋದಿಲ್ಲ. ಇದು ಪುಟಿನ್ ತನ್ನ ನಿಜವಾದ ಸ್ನೇಹಿತರು ಯಾರು ಅನ್ನೋದನ್ನು ಜಗತ್ತಿಗೆ ತೋರಿಸುವ ಒಂದು ಮಾರ್ಗ ಕೂಡ ಆಗುತ್ತೆ. ಭಾರತ ಇಂಧನಕ್ಕಾಗಿ ಅಮೇರಿಕಾದ ಅನುಮತಿಯನ್ನು ಕಾಯೋದಿಲ್ಲ ಅನ್ನೋ ಮೆಸೇಜನ್ನು ನೀಡುತ್ತೆ ಈ ಭೇಟಿ. ಅಮೇರಿಕಾದ ಒಲವಿಗಾಗಿ ನಾವು ರಷ್ಯಾದ ತೈಲ ಖರೀದಿಯನ್ನು ಕಡಿಮೆ ಮಾಡಿದ ತಪ್ಪು ನಿರ್ಧಾರಕ್ಕೆ ದೊಡ್ಡ ಬೆಲೆ ತೆತ್ತಿದ್ದೇವೆ. ಆ ತಪ್ಪನ್ನು ಸರಿಪಡಿಸೋದಕ್ಕೆ ಮೋದಿಜಿ ಈಗ ರಷ್ಯಾಗೆ ಹೋಗ್ತಾ ಇದ್ದಾರೆ. ಅಂದಹಾಗೆ ಮೋದಿಜಿ ಕೇವಲ ತೈಲ ಖರೀದಿಗಾಗಿ ಮಾತ್ರ ರಷ್ಯಾಗೆ ಹೋಗ್ತಾ ಇಲ್ಲ. ಯಾಕಂದರೆ ಅದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಸಾಧ್ಯವಾಗ್ತಿತ್ತು. ಆದರೆ ಇಲ್ಲಿ ಯಾವುದೋ ಒಂದು ದೊಡ್ಡ ಮೆಸೇಜ್ ಅಂತೂ ಕೊಡುವ ಸೂಚನೆ ಇದೆ. ಪಾಕಿಸ್ತಾನಕ್ಕೆ ಸಂಬಂಧಿಸಿದಂಗೇನೋ ದೊಡ್ಡದಾಗಿ ನಡೆಯುವಂತಹ ಮುನ್ಸೂಚನೆಗಳು ಕೂಡ ಇದೆ. ಇಂತಹ ಸೀರಿಯಸ್ ವಿಷಯಗಳನ್ನು ಫೋನ್ನಲ್ಲಿ ಮಾತಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಸೊ ಹೀಗಾಗಿಯೇ ಮೋದಿಜಿ ನೇರವಾಗಿ ರಷ್ಯಾಗೆ ಹೊರಟಿದ್ದಾರೆ. ಇಡೀ ಜಗತ್ತಿವತ್ತು ಮೋದಿಜಿ ಮತ್ತು ಪುಟಿನ್ ಅವರ ಸಭೆಯ ಮೇಲೆ ಕಣ್ಣಿಟ್ಟು ನೋಡ್ತಿದೆ. ಇದು ಜಾಗತಿಕ ವೇದಿಕೆಯಲ್ಲಿ ನಡೀತಾ ಇರುವಂತಹ ಒಂದು ಅಂತಿಮ ಅಧಿಕಾರದ ಆಟ. 70-75 ವರ್ಷಗಳಿಂದ ಬಗೆಹರಿಯದ ಕೆಲವು ಗಂಭೀರ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಇಂತಹ ವೈಯಕ್ತಿಕ ಭೇಟಿಗಳು ತುಂಬ ಅನಿವಾರ್ಯ ಆಗುತ್ತೆ.
ಒಟ್ಟಾರೆಯಾಗಿ ಈ ಪ್ರವಾಸ ಭಾರತದ ಇಂಧನ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ಮತ್ತು ಬದಲಾಗ್ತಿರುವಂತಹ ಜಾಗತಿಕ ಸಮೀಕರಣಗಳಲ್ಲಿ ಭಾರತದ ಹಿತಾಸಕ್ತಿಯನ್ನು ರಕ್ಷಿಸೋದಕ್ಕೆ ಕೈಗೊಂಡಿರುವಂತಹ ಅತ್ಯಂತ ನಿರ್ಣಾಯಕ ಹೆಜ್ಜೆ. ಜಿಯೋ ಪೊಲಿಟಿಕ್ಸ್ ಹೇಗೆ ಮಾಡಬೇಕು ಅನ್ನೋದನ್ನು ಮೋದಿಜಿಗೆ ಯಾರಾದರೂ ಹೇಳ್ಕೊಡ್ಬೇಕೆ? ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.